ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಫಸ್ಟಿಗೆ ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ, ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಿಂಗಲ್ ಸ್ಟೆಪ್ ಡಿಸೈನು, ಅಂದರೆ ಬಿಗಿನರ್ಸು ತುಂಬ ಈಸಿಯಾಗಿ ಹಾಕೋವಂಥ ಡಿಸೈನು. ಇಲ್ಲಿ ನಾನು 4ರಿಂದ 5 ಚೈನ್ಗಳನ್ನ ಹಾಕ್ತೀನಿ. ಕುಚ್ಚು ಹಾಕೋದಕ್ಕೆ 4 ಚೈನ್ ಹಾಕ್ಬಿಟ್ಟು ಇಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ ಮೇಲೆ ಈಗ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬಿಗ್ ಸೈಜ್ ಬೀಡು, ಅಂದರೆ ಇಲ್ಲಿ ನೀವು ಸರ್ಕಲ್ ಬೀಡ್ ಯಾವುದಾದ್ರೂ ತೊಗೋಬೋದು, ಕಟ್ಟಿಂಗ್ ಆದರೂ ತೊಗೋಬೋದು, ಪ್ಲೇನ್ ಆದರೂ ತೊಗೋಬೋದು. ಒಂದು ಬೀಡ್ ಹಾಕಿಬಿಟ್ಟು ಲಾಕ್ ಮಾಡಿ ಮತ್ತೆ ಬಟ್ಟೆಗೆ ಲಾಕ್ ಮಾಡಿದೆ. 4 ಚೈನು ಒಂದು ಬೀಡು ಲಾಕ್ ಆಯ್ತಲ್ಲ. ಇವಾಗ ನೆಕ್ಸ್ಟ್ ಮತ್ತು ಅದ್ರ ಪಕ್ಕದಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಒಂದು ಹಾಕಿದೆ, ಎರಡನೇದು ಹಾಕ್ತಿದ್ದೀನಿ. 2 ಸಿಂಗಲ್ ಕ್ರೋಶೆಟ್ ಹಾಕಿದ ಮೇಲೆ ಟೋಟಲ್ ಅಂದರೆ ಬೀಡನ್ನ ಲಾಕ್ ಮಾಡಿರ್ತೀವಲ್ಲ ಅದನ್ನು ಸೇರಿದ್ರೆ 3 ಆಗುತ್ತೆ. ನೋಡಿ, ಈ ಥರ ರಿಂಗ್ ಬೀಡ್ ತೊಗೊಂಡು ರಿಂಗ್ ಬೀಡ್ ಒಳಗಡೆಗೆ ಸೂಜಿ ತೂರಿಸಿ ದಾರ ತರಬೇಕು. ದಾರ ತಂದುಬಿಟ್ಟು ಒಂದು ಲಾಕ್ ಮಾಡ್ಕೊತೀನಿ. ಫಸ್ಟಿಗೆ ಒಂದು ಲಾಕ್ ಆದಮೇಲೆ ಈಗ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಅದೇ ರಿಂಗ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ ಒಂದ್ಸರಿ ಮತ್ತೆ 2ರಿಂದ ಒಂದ್ಸರಿ ಲೂಪಿಂದ ದಾರನ ಎಳ್ಕೊಂಬರ್ತೀನಿ. ಈಗ ಇನ್ನೊಂದು ಸರಿ ಅದೇ ಥರನೇ ಮತ್ತೆ ಒಂದು ಕಂಬ ಹಾಕ್ತಾಯಿದ್ದೀನಿ. ಅದೇ ಥರ ಸೇಮ್ 2ರಿಂದ ಒಂದ್ಸರಿ ದಾರನ ಎಳ್ಕೊಂಡು ಬರಬೇಕು, ಮತ್ತೆ 2ರಿಂದ ದಾರ ಎಳ್ಕೊಂಬರ್ಬೇಕು. ಇವಾಗ 3 ಕಂಬ ಆಯಿತು. ಈಗ 4ನೇ ಕಂಬ ಹಾಕ್ತಾಯಿದ್ದೀನಿ ನಾನು. 4ನೇ ಕಂಬ, ಈಗ 5ನೇ ಕಂಬ, 5, 6ನೇ ಕಂಬ, 7ನೇ ಕಂಬ. ಟೋಟಲ್ ಆಗಿ ನಾನಿಲ್ಲಿ 7 ಕಂಬಗಳನ್ನ ಹಾಕಿದ್ದೀನಿ. ಅಂದರೆ ಫಸ್ಟಿಗೆ ಏನು ನಾವು ಒಂದು ಸಿಂಗಲ್ ಕ್ರೋಶೆಟಿಂದ ಬೀಡನ್ನ ಲಾಕ್ ಮಾಡಿರ್ತೀವಲ್ಲ ಅದನ್ನು ಬಿಟ್ಟು 7 ಕಂಬ ಹಾಕಿದ್ದೀನಿ. ಹಾಕಿದ ಮೇಲೆ ಇವಾಗ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್, ಅಂದರೆ ತುಂಬ ಸ್ಮಾಲ್ ಅಲ್ಲ, ಅದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಬೀಡನ್ನ ದಾರದಲ್ಲಿ ಪೋಣಿಸ್ಕೊಂಡು ಒಂದು ಬೀಡ್ ಲಾಕು ಮತ್ತು ಒಂದು ಎಕ್ಸ್ಟ್ರಾ ಚೈನ್ ಹಾಕ್ತಾಯಿದ್ದೀನಿ. ಚೈನ್ ಹಾಕಿಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ನಾವು ಏನು 7 ಚೈನ್ ಹಾಕಿ 7ನೇ ಕಂಬ ಹಾಕಿದ್ವಲ್ಲ ಅದ್ರ ಹಿಂದ್ಗಡೆಗೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, 6 ಮತ್ತು 7ನೇ ಕಂಬದ ಮಧ್ಯದಲ್ಲಿ ಇದನ್ನು ಪಿಕಾಟ್ ಥರ ಲಾಕ್ ಮಾಡ್ಕೊತೀನಿ. ಬೀಡನ್ನ ಪಿಕಾಟ್ ಥರ ಲಾಕ್ ಮಾಡ್ಕೊಂಡ್ಬಿಟ್ಟು ಈಗ ಡೈರೆಕ್ಟಾಗಿ ಬೇಡ, ಸೂಜಿ ಮೇಲೆ ದಾರ ತೊಗೋಬೇಡಿ, ಡೈರೆಕ್ಟಾಗಿ ಬೀಡ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡಿ. ಮತ್ತು ಇವಾಗ ಇನ್ನೂ ಒಂದು ಅದೇ ಥರ ಮಾಡ್ತೀನಿ. ಇಲ್ಲೇನೂ ಸಹ 7 ಸಿಂಗಲ್ ಕ್ರೋಶೆಟ್ಗಳನ್ನ ಮಾಡಬೇಕು. ಇದನ್ನು 2ನೇದಾಯಿತು, 3ನೇ ಸಿಂಗಲ್ ಕ್ರೋಶೆಟು, 4ನೇ ಸಿಂಗಲ್ ಕ್ರೋಶೆಟು, 5ನೇದು ಮತ್ತು 6ನೇದು. ಸಾರಿ ನೋಡಿ, ಇಲ್ಲಿ ಬೀಡ್ ಸೂಜಿ ಮೇಲೆ ದಾರ ಏನು ತೊಗೊಳೋದು ಬೇಡ, ಹಾಗೆಯೇ ನಾವು 6 ಆಯಿತು ಸಿಂಗಲ್ ಕ್ರೋಶೆಟು. ಇವಾಗ 7ನೇ ಸಿಂಗಲ್ ಕ್ರೋಶೆಟ್. ಆ ಕಡೆಗೆ ಯಾವ ಥರ 7 ಕಂಬ ಮಾಡಿದ್ವಲ್ಲ ಅದೇ ಥರ ಇಲ್ಲಿ 7 ಸಿಂಗಲ್ ಕ್ರೋಶೆಟ್ ಆದಮೇಲೆ ಒಂದು ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ. ಯಾಕಂದರೆ ಫಸ್ಟಿಗೆ ನಾವು ಬೀಡನ್ನ ಲಾಕ್ ಮಾಡಿದಾಗ ಈ ಥರ ಒಂದು ಎಕ್ಸ್ಟ್ರಾ ಹಾಕಿದ್ವಲ್ಲ, ಅಲ್ಲಿ ಲಾಕ್ ಮಾಡಿದಾಗ ಅದನ್ನು ಸೇರಿಸ್ಕೊಂಡ್ರೆ 8 ಆಗುತ್ತೆ. ಆ ಕಡೆಗೆ 8, ಈ ಕಡೆಗೆ 8 ಲಾಕ್ ಬರುತ್ತೆ ಕರೆಕ್ಟಾಗಿ. ಇವಾಗ ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಮತ್ತೆ ಸಿಂಗಲ್ ಕ್ರೋಶೆಟಿಂದ ಲಾಕ್ ಮಾಡಬೇಕು. ಕನ್ಫ್ಯೂಸ್ ಮಾಡ್ಕೊಳೋದಕ್ಕೆ ಹೋಗಬೇಡಿ. ನಾವು ಬೀಡ್ ಲಾಕ್ ಮಾಡಿದ್ವಲ್ಲ ಏನು ರಿಂಗ್ ಬೀಡು, ಅದಕ್ಕೆ ಅಲ್ಲಿ ಅದನ್ನು ಸೇರಿಸ್ಕೊಂಡ್ರೆ 8 ಆಗುತ್ತೆ ಕಂಬ. ಇಲ್ಲಿ ನಾವು 8 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿ ಲೆಫ್ಟ್ ಸೈಡು ಲಾಕ್ ಮಾಡ್ಕೋಬೇಕು. ಇವಾಗ ಇಲ್ಲಿ 3 ಲಾಕ್ಗಳನ್ನ ಮಾಡ್ತೀನಿ ನಾನು. ಈ ಕಡೆಗೆ 3 ಮಾಡಿದ್ನಲ್ಲ ಅದೇ ಥರನೇ ಈ ಕಡೆಗೂ 3 ಲಾಕ್ ಮಾಡಿಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಬೀಡ್ ಹಾಕಿಬಿಟ್ಟು ಲಾಕ್ ಮಾಡಿಬಿಟ್ಟು ಅದಾದ ನಂತರ ಬಟ್ಟೆಗೆ ಲಾಕ್ ಮಾಡಬೇಕು ಡೈರೆಕ್ಟಾಗಿ. ಲಾಕ್ ಆದಮೇಲೆ ಇವಾಗ ಇದೇ ಥರನೇ ನಾವು ಮತ್ತೆ ನಾನು ಇವಾಗ ನೆಕ್ಸ್ಟ್ ಅಂದರೆ 4 ಚೈನ್ ಹಾಕಿಬಿಟ್ಟು ನೋಡಿ ಬೀಡ್ ಲಾಕ್ ಮಾಡಿಬಿಟ್ಟು ಅದಂತ 1, 2, 3, 4 ಚೈನ್ ಆದರೂ ಹಾಕಿ 5 ಚೈನ್ ಆದರೂ ಹಾಕ್ಬೋದು. ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡಬೇಕು. 4 ಚೈನು ಲಾಕ್ ನೋಡಿ, ಈ ಥರ ಕಾಣುತ್ತೆ. ಸಿಂಗಲ್ ಸ್ಟೆಪ್ಪು ಇಲ್ಲಿ ಕುಚ್ಚು ಬರುತ್ತೆ, ಒಂದು ಸೆಟ್ಟಿಂದ ಒಂದು ಕುಚ್ಚು ಬರುತ್ತೆ ಆ ಥರ. ಅದ್ರ ಪಕ್ಕದಲ್ಲಿ ಮತ್ತೆ ನಾನು ಸಿಂಗಲ್ ಕ್ರೋಶೆಟ್ನ ಹಾಕ್ತಾ ಇದ್ದೀನಿ.
ಇಲ್ಲಿ ಸಿಂಗಲ್ ಕ್ರೋಶೆಟ್ ಹಾಕಬಾರ್ದು, ಬೀಡ್ ಹಾಕಬೇಕು. ಬಟ್ ನಾನು ಬೀಡ್ ಹಾಕ್ಬಿಟ್ಟು ನೋಡಿ ಇವಾಗ ಬೀಡ್ ಹಾಕ್ತೀನಿ. ಇಲ್ಲಿ ಒಂದು ಬೀಡ್ ಹಾಕಬೇಕಾಗಿತ್ತು, ನಾನು ನಿಮಗೆ ಲಾಸ್ಟಿಗೆ ಸ್ವಲ್ಪ ಇಲ್ಲಿ ತೋರಿಸ್ತೀನಿ ಏನಾಯಿತು ಅಂತ. ನೋಡಿ ಬೀಡ್ ಲಾಕ್ ಆದಮೇಲೆ ಒಂದು ಕಂಬ ಆಯಿತು, ಅಂದರೆ ಬೀಡ್ ಲಾಕನ್ನು ಸೇರಿಸ್ಕೊಂಡ್ರೆ ಇವಾಗ ಎರಡನೇದಾಗುತ್ತೆ. ಎರಡನೇ ಕಂಬ, ಮೂರನೇ ಕಂಬ, ನಾಲ್ಕನೇ ಕಂಬ, ಐದನೇ ಕಂಬ, 6, 7, ನೆಕ್ಸ್ಟ್ ಏಳನೇದು ಕಂಬ ಹಾಕ್ತೀನಿ. 7 ಕಂಬ ಪ್ಲಸ್ಸು ಒಂದು ಫಸ್ಟಿಗೆ ಬೀಡ್ ಲಾಕ್ ಮಾಡಿದ್ವಲ್ಲ ಅದನ್ನು ಸೇರಿಸ್ಕೊಂಡ್ರೆ 8 ಆಗುತ್ತೆ. ಅದನ್ನೇನು ಸ್ಕಿಪ್ ಮಾಡ್ಬೋದು, ಬೇಕಂದರೆ ಅದನ್ನು ಸೇರಿಸ್ಕೊಂಡ್ರೆ 8 ಆಗುತ್ತೆ. 7 ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿಬಿಟ್ಟು ಒಂದು ಚೈನ್ ಎಕ್ಸ್ಟ್ರಾ ಹಾಕಿ ಅಥವಾ 2 ಚೈನ್ ಆದರೂ ಹಾಕ್ಬಿಟ್ಟು ನೋಡಿ 6ನೇ ಕಂಬ ಮತ್ತು 7ನೇ ಕಂಬದ ಮಧ್ಯದಲ್ಲಿ ಇದನ್ನು ಪಿಕೌಟ್ ಥರ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಇಲ್ಲಿ ಸೂಜಿ ಮೇಲೆ ದಾರ ತೊಗೊಳೋದು ಬೇಡ, ಹಾಗೆಯೇ ಡೈರೆಕ್ಟಾಗಿ ಈ ಸೈಡ್ ಲೆಫ್ಟ್ ಸೈಡು ಈ ರಿಂಗ್ ಫಿಲ್ ಆಗುತ್ತೆ, ಅಂದರೆ ಫಿಲ್ ಆಗಲ್ಲ, ಫುಲ್ಲು ಟೋಟಲಾಗಿ 8 ಡಬಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. 8 ಲಾಕ್ಗಳನ್ನ ಹಾಕ್ತೀನಿ ನಾನು. ಆ ಕಡೆಗೂ ಕೌಂಟಿಂಗ್ 8 ಬಂದಿತ್ತಲ್ಲ, ಈ ಸೈಡನ್ನು ಸಹ ರೈಟ್ ಸೈಡ್ 8 ಇರಬೇಕು, ಲೆಫ್ಟ್ ಸೈಡನ್ನು ಸಹ 8 ಕೌಂಟಿಂಗ್ ಇರಬೇಕು. 8 ಸರಿ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ತೀನಿ ನಾನಿವಾಗ. ಇಲ್ಲಿ ನಾನು ಇದನ್ನು ತೋರಿಸಿರೋದು ಜಸ್ಟ್ ನೋಡಿ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ, ನಾನು ಅದನ್ನು ಬಿಚ್ಚಿಬಿಟ್ಟು ಮತ್ತೆ ಹಾಕಿದ್ದೀನಿ. ಅಂದರೆ 2 ಬೀಡ್ ಹಾಕಿದ್ದೀನಲ್ಲ, ಇಲ್ಲಿ ಒಂದು ಬೀಡ್ ಹಾಕ್ಬಿಟ್ಟು ನಾನು ಆ ರಿಂಗ್ ಬೀಡ್ ಹಾಕಬೇಕಾಗಿತ್ತು, ಇದು ಸ್ಕಿಪ್ ಮಾಡಿಬಿಟ್ಟಿದ್ದೆ. ಇವೆರಡನ್ನೂ ನಾನು ಮತ್ತೆ ಇಲ್ಲಿ ಹಾಕ್ಬಿಟ್ಟು ನೀಟಾಗಿ ತೋರಿಸ್ತೇನೆ ನಿಮಗೆ ಫಿನಿಶಿಂಗ್. ನೋಡಿ ಈ ಥರ ಇದೆ. ಆಗಲೇ ನಾನು ಆ ಬೀಡನ್ನ ಆ್ಯಡ್ ಮಾಡಿರಲಿಲ್ಲ, ಮತ್ತೆ ಬಿಚ್ಚಿಬಿಟ್ಟು ಹಾಕಿದ್ದೀನಿ. ಇಲ್ಲಿ ಮತ್ತು ಇಲ್ಲಿ ಮತ್ತು ಏನು 4 ಚೈನ್ ಇದೆಯಲ್ಲ ಅಲ್ಲಿ ನಾನು ಕುಚ್ಚುಗಳನ್ನ ಹಾಕಿಬಿಟ್ಟು ತೋರಿಸ್ತೀನಿ. 137 ಕುಚ್ಚು ಕಟ್ಬೋದು. ಲಾಸ್ಟಿಗೆ 2 ಎಕ್ಸ್ಟ್ರಾ ದಾರ ಚೈನ್ಗಳನ್ನ ಹಾಕಿಬಿಟ್ಟು ದಾರನ ಕಟ್ ಮಾಡಿಕೊಂಡು ನಮ್ಮ ಕಡೆ ದಾರ ಎಳ್ಕೊಂಡು ಬಿಡಬೇಕು, ನೀಟಾಗಿ ಕೂರುತ್ತೆ. ಇಲ್ಲಿ ಏನು ನಾನು ರಿಂಗ್ ಇದೆಯಲ್ಲ ಆ ರಿಂಗ್ ಏನು ನಾವು ಈ ಕಡೆಗೆ ಕಂಬಗಳನ್ನ ಹಾಕಿದ್ದೀವಲ್ಲ 7 ಕಂಬ, ಅಲ್ಲಿ ಬೇಕಂದರೆ ನೀವು ಸ್ಟೋನ್ ಚೈನ್ನ ಅಂಟಿಸ್ಕೋಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಬೇಡ ಅಂದರೆ ಈ ಥರ ಸಿಂಪಲಾಗಿ ಹಾಕ್ಕೊಡ್ಬೋದು. ಇದಕ್ಕೆ ನೀವು 350-400ವರೆಗೂ ಚಾರ್ಜ್ ಮಾಡ್ಬೋದು, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಈ ಥರ ಡಿಸೈನ್ ಬಂದು ತುಂಬ ಸ್ಟ್ರೈಟಾಗಿರುತ್ತೆ. ಇಲ್ಲಿ ನೀವು ನಾನು ಹೇಳಿದ್ನಲ್ಲ ಸ್ಟೋನ್ ಚೈನ್ನ ಅಂಟಿಸ್ಕೋಬೋದು. ಬಟ್ ಒಂದೇ ಕಡೆಗೆ ಏನಂದರೆ ಇಲ್ಲಿ ಏನು ಕಂಬಗಳನ್ನ ಹಾಕಿದ್ವಲ್ಲ ಅಲ್ಲಿಗೆ ಮಾತ್ರ ನಾವು ಸ್ಟೋನ್ ಚೈನ್ ಅಂಟಿಸ್ಕೋಬೇಕು. ಆ ಕಡೆ ಲಾಕ್ ಹಾಕಿದ್ದೀವಲ್ಲ ಇಲ್ಲಿಗೆ ಅಂಟಿಸೋದಕ್ಕೆ ಹೋಗಬೇಡಿ, ಈ ಕಡೆಗೆ ರೈಟ್ ಸೈಡ್ ಮಾತ್ರ ಹಚ್ಚಬೇಕು. ಈ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಸ್ಯಾರಿಗಳಿಗೂ ಹಾಕ್ಬೋದು. ಸ್ಯಾರಿಗಂದರೆ ಕಾಟನ್ ಸ್ಯಾರಿಗೆ ಮತ್ತು ಸಿಲ್ಕ್ ಸ್ಯಾರಿಗೆ, ಅದರಲ್ಲೂ ಮೈಸೂರು ಸಿಲ್ಕ್ ಸ್ಯಾರಿಗೆ ಹಾಕಿ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ಲಾಗಿದ್ದು ಮತ್ತು ಗ್ರ್ಯಾಂಡಾಗಿ ಬೇಕು ಅಂದರೆ ಈ ಥರ ಡಿಸೈನ್ನ ಚೂಸ್ ಮಾಡಿ ಹಾಕ್ಕೊಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಆದಷ್ಟು ಶೇರ್ ಮಾಡಿ ವಿಡಿಯೋಸ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.